ತುಂಬ ಜನಕ್ಕೆ ಅಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳ್ತಾರೆ. ಅದು ಜನರಲಾಗಿ ಹೊಟ್ಟೆ ಉರಿ, ಹೊಟ್ಟೆ ಸಂಕಟ, ಹೊಟ್ಟೆ ನೋವು ಇರ್ಬೋದು. ಮತ್ತೆ ಮತ್ತೆ ತೇಗು ಬರೋದಿರುತ್ತೆ, ಹೊಟ್ಟೆ ಉಬ್ಬರ ಆಗೋದಿರುತ್ತೆ. ಅನ್ಫಾರ್ಚುನೇಟ್ಲಿ ಸ್ಟೊಮಕ್ ಕ್ಯಾನ್ಸರ್ನಲ್ಲಿ ಕೂಡ ಇದೇ ಥರ ಲಕ್ಷಣಗಳಿರುತ್ತೆ. ಜನರಲಾಗಿ ಇವೆರಡಕ್ಕೂ ಡಿಫ್ರೆಂಟ್ ಮಾಡೋದು ಕಷ್ಟ. ಬಟ್ ಒಂದು ಮೆಥಡ್ ಯೂಸ್ ಮಾಡಿದ್ರೆ ನಿಮಗೆ ಯಾವಾಗ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಗೊತ್ತಾಗುತ್ತೆ. ಒಂದು, ಈ ಲಕ್ಷಣಗಳು ಪದೇ ಪದೇ ಬರ್ತಾ ಇದೆಯಾ, ಅಥವಾ ಈ ಲಕ್ಷಣಗಳು 2 ವಾರಕ್ಕಿಂತ ಜಾಸ್ತಿ ಇದೆಯಾ, ಈ ಲಕ್ಷಣಗಳು ಮಾತ್ರೆ ತೊಗೊಂಡ್ಮೇಲೂ ಕೂಡ ಮತ್ತೆ ವಾಪಸ್ ಬರುತ್ತಾ, ಪೂರ್ತಿ ಗುಣ ಆಗ್ತಿಲ್ವಾ, ಈ ಲಕ್ಷಣಗಳು ಜಾಸ್ತಿ ಆಗ್ತಾ ಇದೆಯಾ, ಅಥವಾ ಈ ಲಕ್ಷಣಗಳ ಜೊತೆಗೆ ತೂಕ ಕಡಿಮೆ ಆಗಿದೆಯಾ, ನಿಮ್ಮ ಮೋಷನ್ ಕಪ್ಪು ಕಲರ್ನಲ್ಲಿದೆಯಾ, ಅಥವಾ ಸಡನ್ನಾಗಿ ನಿಮಗೆ ಹಸುವಾಗೋದು ಕಡಿಮೆ ಆಗಿದೆಯಾ, ಇವೆಲ್ಲ ಇದ್ದರೆ ಇಮಿಡಿಯೇಟಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಸ್ಟೊಮಕ್ ಕ್ಯಾನ್ಸರ್ ಕೂಡ ಆಗಿರಬಹುದು. ಸೊ ಅದನ್ನು ಪತ್ತೆ ಹಚ್ಚೋದು ಇಂಪಾರ್ಟೆಂಟ್. ಅಲ್ಲಿ ಸ್ಟೇಜ್ನಲ್ಲಿ ಕಂಡಿಡ್ದಲ್ಲಿ ಸ್ಟೊಮಕ್ ಕ್ಯಾನ್ಸರ್ನ ಕಂಪ್ಲೀಟಾಗಿ ಗುಣ ಮಾಡ್ಬೋದು.